ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ರಚ್ಚು ಶಾರ್ಟ್. ಸೊ ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಅಂತೂ ಲೈಕ್ ನನ್ನ ಸಿಗ್ನೇಚರ್ ಡಿಶ್ ಅಂತಲೇ ಅನ್ಬೋದು. ಫಸ್ಟ್ ಆಫ್ ಆಲ್ ನಾನು ಪಾಸ್ತಾನ ಬಾಯ್ಲ್ ಮಾಡೋಕೆ ಇಟ್ಟೆ, ಹಾಗೆ ವೆಜಿಟೇಬಲ್ಸ್ನ ಚಾಪ್ ಮಾಡಿದೆ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದೆಲ್ಲನೂ ನೀವು ತೊಗೋಬೋದು. ನಾನಿಲ್ಲಿ ಬೆಲ್ ಪೆಪ್ಪರ್ಸ್, ಮಶ್ರೂಮ್, ಕಾರ್ನ್ ಮತ್ತು ಬ್ರಾಕ್ಲಿನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ್ಯಂಡ್ ದೆನ್ ಪ್ಯಾನಲ್ಲಿ ನಾನು ಸ್ವಲ್ಪ ಬಟರ್ ಹಾಕಿಬಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಚೆನ್ನಾಗಿ ಸಾಟೆ ಮಾಡಿದೆ. ಲೈಕ್ ನನಗೆ ಮೋಸ್ಟ್ಲಿ ಕ್ರಂಚಿಯಾಗಿರೋಕ್ಕೆ ಇಷ್ಟ ಆಗುತ್ತೆ ವೆಜಿಟೇಬಲ್ಸ್ನ. ಸೊ ಅದಕ್ಕೋಸ್ಕರ ನಾನು ಮೀಡಿಯಮ್ ಆಗೇ ಸಾಟೆ ಮಾಡ್ತೀನಿ. ಒಂದು ಸಲ ಎಲ್ಲ ವೆಜಿಟೇಬಲ್ಸ್ ಸಾಟೆ ಆದಮೇಲೆ ಅದನ್ನು ಸೈಡಲ್ಲಿ ತೆಗೆದ್ಬಿಟ್ಟು ಸೇಮ್ ಪ್ಯಾನಲ್ಲಿ ಇನ್ನೂ ಸ್ವಲ್ಪ ಬಟರ್ ಹಾಕಿಬಿಟ್ಟು ಚಾಪ್ಡ್ ಗಾರ್ಲಿಕ್ನ ಫ್ರೈ ಮಾಡಿದೆ. ಅದಾದಮೇಲೆ ಅದರಲ್ಲೇ ನಾನು ರೆಡಿಮೇಡ್ ಪೌಡರ್ ಸಿಗುತ್ತೆ ವೈಟ್ ಸಾಸ್ ಪಾಸ್ತಾ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ ಆ ಪೌಡರ್ನ, ಅದು ರಾ ಸ್ಮೆಲ್ ಹೋಗೋ ಮಟ್ಟವರೆಗೂ. ಆ್ಯಂಡ್ ದೆನ್ ಆ ಮಿಕ್ಸ್ಚರ್ದಲ್ಲಿ ನಾನು ಸ್ವಲ್ಪ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಸ್ಟರ್ ಮಾಡಿದೆ. ಆ್ಯಂಡ್ ದೆನ್ ಬಾಯ್ಲ್ಡ್ ಪಾಸ್ತಾನ ಆ್ಯಡ್ ಮಾಡಿದೆ, ಅದ್ರ ಜೊತೆ ಪಾಸ್ತಾ ನೀರು ಕೂಡ ಹಾಕಿದೆ. ಆ್ಯಂಡ್ ದೆನ್ ಸ್ವಲ್ಪ ಹೊತ್ತು ಕುಕ್ ಮಾಡಿದ ಮೇಲೆ ಸಾಟೆ ಮಾಡಿದ್ದು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿದೆ. ಲಾಸ್ಟಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಕ್ರೀಮಿಯಾಗಿರಲಿ ಅಂತ ಹೇಳಿಬಿಟ್ಟು ಚೀಸ್ ಸ್ಲೈಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿದೆ. ಜಾಸ್ತಿ ಹೊತ್ತೇನೂ ಇಟ್ಟಿಲ್ಲ. ಆ್ಯಂಡ್ ಎಸ್, ಫೈನಲಿ ದ ಪಾಸ್ತಾ ಈಸ್ ರೆಡಿ. ನೀವು ನೋಡ್ಬೋದು ಎಷ್ಟು ಕ್ರೀಮಿಯಾಗಿದೆ. ಲಾಸ್ಟಲ್ಲಿ ಆ್ಯಸ್ ಪರ್ ಯೋರ್ ಟೇಸ್ಟ್ ನೀವು ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಆ್ಯಡ್ ಮಾಡಿ ಸರ್ವ್ ಮಾಡ್ಬೋದು. ಡೂ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.